ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ GB ವಿನಯ್ ಕುಮಾರ್. ಮೊನ್ನೆ ನಡೆದ KPSC ಪ್ರಿಲಿಮಿನರಿ ಎಕ್ಸಾಮಿನೇಷನ್ನಲ್ಲಿ ಪೂರ್ವಭಾವಿ ಪರೀಕ್ಷೆಯಲ್ಲಿ ಒಂದು ಘೋರ ಅನ್ಯಾಯ ಆಗಿದೆ. ಅದರಲ್ಲೂ ನಮ್ಮ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ, ಪರೀಕ್ಷೆ ಆಕಾಂಕ್ಷಿಗಳಿಗೆ. KPSC ಅನ್ನೋದು ಒಂದು ದೊಡ್ಡ ಕನಸು. ಕರ್ನಾಟಕದ ಗ್ರಾಮೀಣ ಭಾಗದಿಂದ, ಅದರಲ್ಲೂ ಕನ್ನಡ ಮಾಧ್ಯಮದಲ್ಲಿ ಓದಿ ಬಂದ ವಿದ್ಯಾರ್ಥಿನಿಯರಿಗೆ KPSC ಎಕ್ಸಾಮ್ ಕ್ರ್ಯಾಕ್ ಮಾಡೋದು ಒಂದು ದೊಡ್ಡ ಡ್ರೀಮ್, ದೊಡ್ಡ ಕನಸು ಅವರಿಗೆ. ನಾವು ಕೂಡ DYSP ಆಗಬೇಕು, ನಾವು ಕೂಡ AC ಆಗಬೇಕು, ನಾವು ಕೂಡ ತಹಶೀಲ್ದಾರ್ ಆಗಬೇಕು, ನಮ್ಮ ಊರಿಗೆ, ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ, ಕರ್ನಾಟಕಕ್ಕೆ ಒಂದು ಒಳ್ಳೆ ಸೇವೆ ಮಾಡಬೇಕು ಈ ಹುದ್ದೆಗಳ ಮೂಲಕ ಅನ್ನೋದು ಒಂದು ದೊಡ್ಡ ಅಭಿಲಾಷೆ ಅವರದೆಲ್ಲ. ಇಂಥ ಒಂದು ಸಂದರ್ಭದಲ್ಲಿ KPSC ಜವಾಬ್ದಾರಿ, ಒಂದು ಸಾಂವಿಧಾನಿಕ ಅಂಗವಾಗಿ, ಭಾಗವಾಗಿ KPSC ಜವಾಬ್ದಾರಿ ಎಷ್ಟು ಮಹತ್ತರವಾಗಿರ್ತದೆ, ಮಹತ್ವವಾದದ್ದು ಅಂದರೆ ಈ ಒಂದು ಪರೀಕ್ಷೆಯನ್ನು ಎಲ್ಲೂ ಕೂಡ ಯಾವುದೇ ಲೋಪದೋಷ ಇಲ್ಲದೆ, ಎಲ್ಲೂ ಕೂಡ ಅನ್ಯಾಯಕ್ಕೆ ಆಸ್ಪದ ಕೊಡದಂಗೆ ಈ ಎಕ್ಸಾಮ್ ಅನ್ನು ನಡೆಸಬೇಕು. ಆದ್ರೆ ಪ್ರತಿ ವರ್ಷ ನಾವು ಏನ್ ಪೇಪರಲ್ಲಿ ಓದ್ತೀವಿ, ಏನ್ ಕೇಳಿಸ್ಕೊಂತೀವಿ ಅಂತಂದ್ರೆ ಭ್ರಷ್ಟಾಚಾರದ ಆರೋಪಗಳು, ಮೊಕದ್ದಮೆಗಳು, ಲೀಗಲ್ ಕೇಸಸ್, ಹೋರಾಟಗಳು, ಪ್ರೊಟೆಸ್ಟ್ಗಳು. ಇದು KPSC ಜೊತೆ ಒಂದು ಅವಿನಾಭಾವ ನಂಟು ಇದ್ದಂಗೆ. ಪ್ರತಿ ವರ್ಷ ಇದನ್ನ ನೋಡ್ತೀವಿ. ಈ KPSC ಅನ್ನೋದು ಪ್ರತಿ ವರ್ಷ ಗೆಜೆಟೆಡ್ ಪ್ರೊಬೇಷನರಿ ಎಕ್ಸಾಮ್ ನಡೆಸಬೇಕು. ಆದ್ರೆ 3 ವರ್ಷಕ್ಕೊಂದ್ಸರಿ, 4 ವರ್ಷಕ್ಕೊಂದ್ಸರಿ, 5 ವರ್ಷಕ್ಕೊಂದ್ಸರಿ ಎಕ್ಸಾಮ್ ನಡೀತದೆ. 5 ವರ್ಷ ಅಥವಾ 6 ವರ್ಷ, 7 ವರ್ಷದಿಂದ ಈ ಪರೀಕ್ಷೆಗೆ ತಯಾರಿ ನಡೆಸಿ, ಆ ಪರೀಕ್ಷೆ ಹತ್ರ ಬಂದಾಗ ಅಭಿಲಾಷೆ, ಒಂದು ಕನಸು ಹೊತ್ಕೊಂಡು ಬಂದಿರೋರು ಈ ಎಕ್ಸಾಮ್ನ ಚೆನ್ನಾಗಿ ಬರೆದು, ಪ್ರಿಲಿಮಿನರಿ ಪಾಸ್ ಆಗಿ, ಮೇನ್ಸ್ ಬರೆದು, ಅಲ್ಲಿಂದ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿ ಈ ಹುದ್ದೆ ನಾವು ಗಿಟ್ಟಿಸ್ಕೊಂತೀವಿ ಅಂತ ಆಸೆ ಹೊತ್ತವರಿಗೆ ಮೊನ್ನೆ ಬಂದ ಪರೀಕ್ಷೆ ಒಂದು ದೊಡ್ಡ ಅನ್ಯಾಯ ಮಾಡಿದೆ. ಏನದು ಅನ್ಯಾಯ ಅಂತಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರಶ್ನೆನ 2 ಲ್ಯಾಂಗ್ವೇಜಸ್ ಅಲ್ಲಿ ಕೊಡ್ತಾರೆ. ಒಂದು ಕನ್ನಡದಲ್ಲಿ ಇರ್ತದೆ, ಇನ್ನೊಂದು ಇಂಗ್ಲಿಷ್ ಅಲ್ಲಿ ಇರುತ್ತೆ. ಇಲ್ಲಿ ಮೊದಲನೇದಾಗಿ ಪ್ರಶ್ನೆಗಳನ್ನ ಇಂಗ್ಲಿಷ್ ನಲ್ಲಿ ಮಾಡಿ, ಇಂಗ್ಲಿಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡ್ತಾರೆ. ಕನ್ನಡದಲ್ಲಿರೋರು ನಾವು, ಕನ್ನಡ ರಾಜ್ಯದಲ್ಲಿರೋರು ನಾವು, ಕನ್ನಡಿಗರ ಸಂಸ್ಥೆಯಾದ KPSC ಐಡಿಯಲ್ಲಿ ಮೊದಲು ಕನ್ನಡದಲ್ಲಿ ಪ್ರಶ್ನೆಗಳನ್ನು ತಯಾರು ಮಾಡಿ, ಕನ್ನಡದಿಂದ ಇಂಗ್ಲೀಷಿಗೆ ಅದನ್ನು ಟ್ರಾನ್ಸ್ಲೇಷನ್ ಮಾಡಿದರೆ ನಾವು ಕನ್ನಡಕ್ಕೆ ಕೊಟ್ಟ ಒಂದು ದೊಡ್ಡ ಗೌರವ ಅಂತ ಒಪ್ಪಬಹುದು. ಆದರೆ ಇಂಗ್ಲೀಷಲ್ಲಿ ಎಲ್ಲೆಲ್ಲಿಂದನೋ ಪ್ರಶ್ನೆಗಳನ್ನು ಮಾಡಿ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡೋದು. ಇದರಲ್ಲಿ ಏನಾಗಿದೆಪ್ಪ ಅಂತಂದರೆ, ಇಂಗ್ಲೀಷ್ನಲ್ಲಿ ಇರೋ ಕ್ವೆಶನ್ಸ್ ಎಸೆನ್ಸ್, ಮೀನಿಂಗ್ ಅಥವಾ ಕಾಂಟೆಕ್ಸ್ಟ್ ಅಂತ ಏನು ಹೇಳ್ತೀವಿ, ಪ್ರತಿಯೊಂದು ಆಪ್ಷನಲ್ಲಿ ಏನಿದಿರ್ತದೆ ಅದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆದಾಗ ಮಿಸ್ ಆಗಿದೆ. ಕೆಲವೊಂದು ಪ್ರಶ್ನೆಗಳನ್ನು ಔಟ್ ರೈಟ್ಲಿ ರಾಂಗ್ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿರೋ ಸೆಂಟೆನ್ಸೇ ಬೇರೆ, ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗಿರೋ ಸೆಂಟೆನ್ಸೇ ಬೇರೆ. ಇದನ್ನು ಯಾವುದೋ ಒಂದು ಟೆಕ್ನಾಲಜಿ ಟ್ರಾನ್ಸ್ಲೇಟ್ ಮಾಡಿಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಗೂಗಲ್ ಅಥವಾ ಇನ್ಯಾವುದೋ ಟ್ರಾನ್ಸ್ಲೇಷನ್ ಸಾಫ್ಟ್ವೇರ್ ಮಾಡಿರುವಂಥದ್ದಲ್ಲ. ಯಾರು ಈ ಪ್ರಶ್ನೆಗಳನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅವರಿಗೆ ಇಂಗ್ಲೀಷ್ನಲ್ಲಿ ಇರೋ ಪ್ರಶ್ನೆಗಳ ಅರ್ಥ ಅವ್ರಿಗೆ ಅರ್ಥ ಆಗಿಲ್ಲ. ದೇ ವರ್ ಇನ್ಎಫಿಷಿಯೆಂಟ್, ಇನ್ಕೆಪಬಲ್ ಆಫ್ ಟ್ರಾನ್ಸ್ಲೇಟಿಂಗ್ ಕ್ವೆಶನ್ಸ್ ಫ್ರಮ್ ಇಂಗ್ಲೀಷ್ ಟು ಕನ್ನಡ. ನಾವು ಭಾಷಾಂತರ ಎಕ್ಸ್ಪರ್ಟ್ಸ್ ಇಂದ ಮಾಡಿಸಿದ್ದೀವಿ ಅಂತಂದೇನೋ ಹೇಳಿದ್ದಾರೆ. ಐ ಡೋಂಟ್ ಬಿಲೀವ್ ಇನ್ ದಟ್. ಟ್ರಾನ್ಸ್ಲೇಟ್ ಮಾಡಿರೋವಂಥವ್ರು ಇಂಗ್ಲೀಷ್ ಪ್ರಶ್ನೆನ ಅರ್ಥ ಮಾಡ್ಕೊಂಡಿಲ್ಲ. ಅದು ಎಕಾನಮಿ ಪ್ರಶ್ನೆ ಆಗಿರ್ಬೋದು, ಪೊಲಿಟಿ ಆಗಿರ್ಬೋದು, ಸೊಸೈಟಿ ಆಗಿರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪ್ರಶ್ನೆ ಆಗಿರ್ಬೋದು, ಇಂಗ್ಲೀಷ್ನಲ್ಲಿರೋದನ್ನು ಕನ್ನಡದಲ್ಲಿ ಸರಿಯಾಗಿ ಅನುವಾದ ಮಾಡಿಲ್ಲ. ಅನುವಾದ ಮಾಡಿರೋದ್ರಲ್ಲಿ ಮೀನಿಂಗ್ ತಪ್ಪಾಗಿದೆ. ಅಂದರೆ ಕನ್ನಡದಲ್ಲಿ ಪ್ರಶ್ನೆಯನ್ನು ಓದಿ ಸಾಲ್ವ್ ಮಾಡಿರೋ ಅಭ್ಯರ್ಥಿ ಬೇರೆ ಉತ್ತರ ಕೊಟ್ಟಿರ್ತಾನೆ, ಇಂಗ್ಲೀಷಲ್ಲಿ ಓದಿ ಸಾಲ್ವ್ ಮಾಡಿರೋ ಅಭ್ಯರ್ಥಿ ಬೇರೆನೇ ಉತ್ತರ ಕೊಟ್ಟಿರ್ತಾನೆ. ಈಗ ಆನ್ಸರ್ ಕೀ ರೆಡಿ ಮಾಡಿದಾಗ ಇಂಗ್ಲೀಷ್ ಪ್ರಶ್ನೆಗೆ ತಕ್ಕಂತೆ ಆನ್ಸರ್ ಕೀನ ರೆಡಿ ಮಾಡ್ತಾರೆ. ಸೊ ಇಲ್ಲಿ ಇಂಗ್ಲೀಷ್ ಕೀಗೆ ತಕ್ಕಂತೆ ಮಾಡಿದಾಗ ಇಂಗ್ಲೀಷ್ ಅಭ್ಯರ್ಥಿ ಮೇಲುಗೈ ಸಾಧಿಸ್ತಾರೆ, ಕನ್ನಡದಲ್ಲಿ ಸಾಲ್ವ್ ಮಾಡಿರೋಂಥವ್ರಿಗೆ ಅನ್ಯಾಯ ಆಗುತ್ತೆ ಅಂತ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಕನಸ್ಕೊಂಡು ನಾನು ಆಫೀಸರ್ ಆಗಬೇಕು ಅನ್ನೋ ಕನಸು ಈ ರೀತಿ ಪ್ರಶ್ನೆ ಪತ್ರಿಕೆಗಳು ಬಂದಾಗ ನುಚ್ಚು ನೂರಾಗುತ್ತೆ. ಅದು ಆಗಿದೆ. ಈಗ ಅವ್ರ ಕನಸುಗಳು ನುಚ್ಚು ನೂರಾದಾಗ, ಈ ರೀತಿ ಅನ್ಯಾಯ ಆದಾಗ ನಾವು ಏನು ಮಾಡಬೇಕು, ಅದನ್ನು ಸರಿಪಡಿಸ್ಬೇಕು. ಸರಿಪಡಿಸೋದಕ್ಕೆ ಹಲವಾರು ಮಾರ್ಗಗಳನ್ನು KPSC ಕೊಂಡ್ಕೊಳ್ಳುತ್ತೆ. ಒಂದು ಗ್ರೇಸ್ ಮಾರ್ಕ್ಸ್ ಕೊಡ್ತೀವಿ ಅಂತ ಹೇಳ್ತೀವಿ. ಈಗ ನೀವು ಗ್ರೇಸ್ ಮಾರ್ಕ್ಸ್ ಕೊಡೋದ್ರಿಂದ ಈ ಅನ್ಯಾಯ ಸರಿ ಹೋಗಲ್ಲ. ಯಾರು ಇಂಗ್ಲೀಷ್ ಮೀಡಿಯಮಲ್ಲಿ ಮಾಡಿರ್ತಾರೆ ಅವರಿಗೆ ಮತ್ತೆ ಮೇಲ್ಗೈ ಸಾಧನೆ ಆಗ್ತದೆ, ಯಾಕಂದ್ರೆ ಅವರಿಗೆ ಎಕ್ಸ್ಟ್ರಾ ಮಾರ್ಕ್ಸ್ ಬರ್ತದೆ. ಇಲ್ಲಿ ಆಲ್ರೆಡಿ ಅನ್ಯಾಯ ಆಗಿರುತ್ತೆ, ಇವ್ರಿಗೆ ಆಲ್ರೆಡಿ ನೆಗೆಟಿವ್ ಮಾರ್ಕ್ಸ್ ಸಿಕ್ಕಿರುತ್ತೆ. ನೀವು ಎಕ್ಸ್ಟ್ರಾ ಮಾರ್ಕ್ಸ್ ಕೊಡೋದ್ರಿಂದ ಕಟ್ ಆಫ್ ಜಾಸ್ತಿ ಆಗ್ತದೆ, ಬಟ್ ಅವ್ರ ಮಾರ್ಕ್ಸ್ ಸೇಮ್ ಇರ್ತದೆ. ಸೊ ಯಾರೋ ಹೇಳಿದ್ರು KPSCಗೆ ಈ ರೀತಿ ಪ್ರಶ್ನೆ ಕೇಳಿದಾಗ, ನೀವು ಗ್ರ್ಯಾಜುಯೇಟ್ಸು, ನಿಮಗೆಲ್ಲ ಮಿನಿಮಮ್ ಇಂಗ್ಲೀಷ್ ಗೊತ್ತಿರಬೇಕು, ಇಂಗ್ಲೀಷಲ್ಲಿ ಓದಿ ಪಾಸ್ ಮಾಡಬೇಕಿತ್ತು ಅಂತ. ಹಂಗಿದ್ರೆ ಇಂಗ್ಲೀಷ್ನಲ್ಲೇ ಪ್ರಶ್ನೆ ಪತ್ರಿಕೆ ಕೊಡ್ಬೋದಿತ್ತಲ್ಲ, ನೀವು ಕನ್ನಡದಲ್ಲೇ ಯಾಕೆ ಕೊಟ್ರಿ? ಸೊ ಈ ರೀತಿ ಹೇಳಿಕೆ ಕೊಟ್ಟಂಥ ಆಫೀಸರ್ ಯಾರೇ ಇದ್ದರೂ ಕೂಡ ಅವರನ್ನು ತಕ್ಷಣ ವಜಾ ಮಾಡಬೇಕಂತ ನಾನು ಕೇಳ್ಕೊತೀನಿ. ಯಾಕಂತಂದರೆ ಇದು ಕೇವಲ ಕನ್ನಡಿಗರಿಗೆ ಆಗ್ತಾರೋ ಅನ್ಯಾಯ ಅಲ್ಲ, ಕನ್ನಡ ಭಾಷೆಗೆ ಆಗ್ತಾರೋ ಒಂದು ಅನ್ಯಾಯ ಕೂಡ.
ಕನ್ನಡ ನಾಡಲ್ಲಿ ಇದ್ದು ಕರ್ನಾಟಕದಲ್ಲಿ ಇಷ್ಟೊಂದು ಪರಿಣಿತರಿದ್ದರು, ಅಂದರೆ ವಿಷಯ ತಜ್ಞರಿರ್ತಾರೆ, ಭಾಷಾ ಪರಿಣಿತಿ ಹೊಂದಿರೋರು ಇರ್ತಾರೆ, ಇಂಗ್ಲೀಷಲ್ಲೂ ಕನ್ನಡದಲ್ಲೂ ಆ, ಸಾಧನೆ ಮಾಡೋರು ಇದ್ದಾರೆ. ನೀವು ಅವ್ರದ್ದೊಂದು ಸೀಕ್ರೆಟ್ ಪ್ಯಾನಲ್ ಮಾಡಿ ಒಂದು ಒಳ್ಳೆ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ಬೋದಾಗಿತ್ತು. ಅದನ್ನು ನೀವು ಮಾಡಿಲ್ಲ. ಅಂದರೆ ಕನ್ನಡ ಭಾಷೆಯಲ್ಲಿ ಎಕ್ಸ್ಪರ್ಟ್ಸ್ ಇಲ್ಲ ಅನ್ನೋ ಮಟ್ಟಕ್ಕೆ ಒಂದು ಪ್ರಶ್ನೆ ಇವತ್ತು ಹುಟ್ಕೊಳ್ಳುತ್ತೆ. ಸೊ ಈ ರೀತಿ ಒಂದು ಬೇಜವಾಬ್ದಾರಿ ಯಾರು ಮೆರೆದಿದ್ದಾರೆ ಅವರನ್ನು ಕೂಡ ವಜಾ ಮಾಡೋದಷ್ಟೇ ಅಲ್ಲ, ಈ ಅನ್ಯಾಯ ಸರಿಪಡಿಸ್ಬೇಕು ಅನ್ನೋದಾದರೆ ಮರುಪರೀಕ್ಷೆ ಅನಿವಾರ್ಯ ಅಂತ ನನ್ನ ಅನಿಸಿಕೆ. ಹಾಗಾಗಿ ಮರುಪರೀಕ್ಷೆಗೆ ಈ ವಿಡಿಯೋ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಸರ್ಕಾರನೂ ಕೂಡ ಇದನ್ನು ಗಂಭೀರವಾಗಿ ತಗೊಂಡು, ಇದು ಇಟ್ಸ್ ನಾಟ್ ಎ ಪೊಲಿಟಿಕಲ್ ಇಶ್ಯೂ, ಈ ಇಶ್ಯೂನ ಇಗ್ನೋರ್ ಮಾಡಿದರೆ ಐ ಥಿಂಕ್ ಯು ವಿಲ್ ಬಿ ಇಟ್ ಈಸ್ ಗೋಯಿಂಗ್ ಟು ಬಿ ಎ ವೆರಿ ಕಾಸ್ಟ್ಲಿ ಮಿಸ್ಟೇಕ್ ಅಂತ ನನ್ನ ಅನಿಸಿಕೆ. ಯಾಕಂತಂದರೆ ದೇರ್ ಈಸ್ ಆಲ್ವೇಸ್ ಎ ಟಿಪ್ಪಿಂಗ್ ಪಾಯಿಂಟ್ ರೀಚ್ ಆದಾಗ ಬಾಂಗ್ಲಾದೇಶಲ್ಲಿ ವಿ ಸಾ ದಟ್ ರೈಟ್, ಅದು ಎಂಪ್ಲಾಯ್ಮೆಂಟ್ ವಿಚಾರದಲ್ಲಿ ಅನ್ಯಾಯ ಆದಾಗ ಒಂದು ವಿಸ್ಫೋಟಗೊಂಡು ಒಂದು ರೆವಲ್ಯೂಷನ್ ಆಯಿತು. ಐ ಥಿಂಕ್ ಇಂಡಿಯಾದಲ್ಲಿ ನಿಧಾನಕ್ಕೆ ಆ ಟಿಪ್ಪಿಂಗ್ ಪಾಯಿಂಟ್ ರೀಚ್ ಆಗ್ತಾ ಇದೆ. ವಿದ್ಯಾರ್ಥಿಗಳ ಅಸಹನೆ ಮಿತಿ ಮೀರ್ತಾ ಇದೆ. ಯಾಕಂದರೆ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇದೆ, ಅವರಿಗೆ ಎಜುಕೇಷನ್ ಇನ್ಇಕ್ವಾಲಿಟಿ, ಶಿಕ್ಷಣದಲ್ಲಿ ಅಸಮಾನತೆ, ಆಪರ್ಚುನಿಟೀಸ್ಗಳು ಸಿಗ್ತಾ ಇಲ್ಲ, ಜಾಬ್ಗಳು ಸಿಗ್ತಾ ಇಲ್ಲ. ಸಿಕ್ಕರೂ ಕೂಡ ಈ ರೀತಿ ಅನ್ಯಾಯ ಆದಾಗ ಐ ಡೋಂಟ್ ಥಿಂಕ್ ಹಿಂದಿನ ಥರ ಸುಮ್ಮನೆ ಕೂತ್ಕೊಂಡು ಅವರು ಕೈ ಕಟ್ಕೊಂಡು ನೋಡ್ತಾರಂತ ನನಗೆ ಅನಿಸಲ್ಲ. ಹೋರಾಟಗಳು ಶುರು ಆಗಿದ್ದಾವೆ, ಇದು ದೊಡ್ಡ ಮಟ್ಟದಲ್ಲಿ ಬೆಳೆಯೋ ಸಂದರ್ಭ ಇದೆ. ಹಾಗಾಗಿ KPSC ಇನ್ಸ್ಟಿಟ್ಯೂಷನ್ ಆ್ಯಸ್ ಎನ್ ಇನ್ಸ್ಟಿಟ್ಯೂಷನ್ ಸಮಗ್ರ ರಿಫಾರ್ಮ್ಸ್ ಅವಶ್ಯಕತೆ ಅನಿವಾರ್ಯತೆ ಇದೆ. ಅದನ್ನು ಬೇಗ ಮಾಡಿದಷ್ಟು ಮೆಂಬರ್ಗಳನ್ನ ಅಪಾಯಿಂಟ್ ಮಾಡೋದ್ರಿಂದ ಹಿಡಿದು ಆಲ್ ಇನ್ಕೆಪಬಲ್, ಇನ್ಎಫಿಷಿಯೆಂಟ್, ಕರಪ್ಟ್ ಮೆಂಬರ್ಸ್ನ ತೆಗೆದು ಕೆಪಬಲ್ ಇರೋ ಅಂಥವ್ರು, ಪೀಪಲ್ ವಿತ್ ಇಂಟಿಗ್ರಿಟಿ, ಪೀಪಲ್ ವಿತ್ ಎಂಪತಿ, ಪೀಪಲ್ ಹೂ ಹ್ಯಾವ್ ಎಕ್ಸ್ಪರ್ಟೀಸ್ ಅಂಥವ್ರನ್ನ ದಯವಿಟ್ಟು ಮೆಂಬರ್ಸ್ನ ಮಾಡಿ. ಜಾತಿ ಆಧಾರದ ಮೇಲೆ ಮಾಡೋದು ಬೇಡ. ಆ ಇನ್ಸ್ಟಿಟ್ಯೂಷನ್ ಘನತೆ ಗೌರವ ಕಾಪಾಡೋ ಅಂಥವ್ರು, ಸರ್ಕಾರಕ್ಕೆ ಬೇಕಾದ ಬೆಸ್ಟ್ ಆಫೀಸರ್ಸ್ನ ಸೆಲೆಕ್ಟ್ ಮಾಡೋವಂಥ ಕೆಪಬಿಲಿಟಿ ಇರೋವಂಥ ಮೆಂಬರ್ಸ್ನ ನೀವು ಅಪಾಯಿಂಟ್ ಮಾಡಬೇಕಾಗತ್ತೆ. ಆಫೀಸರ್ಸು ಕೂಡ ಒಳ್ಳೊಳ್ಳೆ ಆಫೀಸರ್ಸ್ ಬಂದಿದ್ದಾರೆ, ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗೆಲ್ಲ ಅವ್ರದ್ದು ಎತ್ತಂಗಡಿ ಆಗಿದೆ, ಅದು ಕೂಡ ಅವಾಯ್ಡ್ ಆಗಬೇಕು. ಆ್ಯಂಡ್ ಎಕ್ಸಾಮಿನೇಷನ್ ರಿಫಾರ್ಮ್ಸ್ ಆಲ್ರೆಡಿ ಎಷ್ಟೊಂದು ಕಮಿಟಿಗಳು ರಿಫಾರ್ಮ್ಸ್ ಕೊಟ್ಟಿದ್ದಾವೆ, ಅದೆಲ್ಲ ಇಂಪ್ಲಿಮೆಂಟ್ ಆಗಬೇಕು. ಇದೆಲ್ಲ ಇನ್ ದಿ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್, ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಡೆವಲಪ್ಮೆಂಟ್ ಆಫ್ ದ ಸ್ಟೇಟ್, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಲ್ಯಾಂಗ್ವೇಜ್, ದಟ್ ಈಸ್ ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಕನ್ನಡ ಅತ್ಯಂತ ಸುಂದರವಾದ ಭಾಷೆ. ಕನ್ನಡಕ್ಕೂ ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅನ್ಯಾಯ ಆಗಿದೆ. ಹಾಗಾಗಿ ಇದನ್ನು ಬೇಗ ಸರಿಪಡಿಸಿ ಮರುಪರೀಕ್ಷೆ ಮಾಡಿ ಸಮಗ್ರ ಒಂದು ಓವರ್ ಆಲ್ ಆಫ್ KPSC ರಿಫಾರ್ಮ್ಸ್ನ ಇಂಟ್ರೊಡ್ಯೂಸ್ ಮಾಡಿ ಅಂತಂದು ಈ ಮೂಲಕ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.